ಹಲೋ ಗೆಳೆಯರ, ಸ್ವಾಗತ ಸುಸ್ವಾಗತ. ಸೊ ನಾವಿವತ್ತು ರಿಯಾಕ್ಷನ್ ಕೊಡ್ತಾ ಇದ್ದೀವಿ ಭೀಮಾ ಅಫಿಷಿಯಲ್ ಟೀಸರ್ಗೆ. ಆ್ಯಂಡ್ ನಮ್ಮ ಅದೇ ವಿಜಯ ಕುಮಾರ್ ಅಂತ ಏನಕ್ಕೆ ಹೆಸರು ಇಟ್ಟಿದ್ದಾರೆ, ದುನಿಯಾ ವಿಜಯ್. ಏನು ಸಗದಾಗೈತೆ ಹೆಸರು, ಅದು ಲೈಕ್ ಚೆನ್ನಾಗೈತೆ ಅವ್ರ ರಿಯಲ್ ಹೆಸರು. ಬಟ್ ದುನಿಯಾ ವಿಜಯ್ ಅಂತ ಹೇಳಿದ್ರೆ ಒಂಥರ ಮಸ್ತ್ ಮಜಾ ಬರ್ತದೆ. ಬಟ್ ಇವಾಗ ಟೀಸರ್ ರಿಯಾಕ್ಷನ್ ಕೊಟ್ಬೇಡ. ನಾನು ಇದ್ರ ಬಗ್ಗೆ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ, ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸಾಂಗ್ ರಿಯಾಕ್ಷನ್ ಕೊಟ್ಟಿದ್ದೀನಿ ನಾನು. ಸೊ ನೀವು ಕೇಳಿಸ್ಕೊಂಡ್ರೆ ಗೊತ್ತಿರೋದು ನಾನು ಇದ್ರ ಬಗ್ಗೆ ಎಷ್ಟು ಕಾಯ್ತಾ ಇದ್ದೀನಿ ಅಂದ್ಬಿಟ್ಟು. ಸೊ ರಿಯಾಕ್ಷನ್ ಕೊಡ್ಬೇಡ, ಟೀಸರ್ ಇದಾದ್ಮೇಲೆ ಟ್ರೈಲರ್ ಬರಬೇಕು. ಓ ಅವೆಲ್ಲ ನೋಡ್ಬೇಕು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫಸ್ಟ್. ಇವಾಗ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ, ಇಲ್ಲಾಂದ್ರೆ ಜುಟ್ಟು. ಸೊ ರೆಡಿ, 3 2 1 ಸ್ಟಾರ್ಟ್. ಏನಣ್ಣ ಸೆಟ್ಲ್ಮೆಂಟ್ಗೆ ಅಂತ ಕರೆಸ್ಬಿಟ್ಟು ಹುಡುಗ ಟೂಲ್ಸ್ ಹಾಕೊಂಡಿರ್ತವ್ರೆ. ನೀವೇನ್ ಬರೀ ಕೈಯಲ್ಲಿ ಬಂದು ನಿಂತಿದ್ದೀರೇನಾ? ಮರೇ, ನಾವ್ ಇನ್ನೊಂದು ಏರಿಯಾಗೆ ಎಂಟ್ರಿ ಕೊಡ್ತೀವಿ ಅಂದ್ರೆ ಎರಡನ್ನ ಬ್ಯಾಕಪ್ ಹಾಕೊಂಡೆ ಕಣೋ ಬರೋದು. ಒಂದು ಟೂಲ್ಸು, ಇನ್ನೊಂದು ತಿಕಾಕೊಬ್ಬು. ಏಯ್, ನಮಗ್ ಕೋಪ ಬಂದ್ರೆ ನಿಮಗ್ ಕೋಪ ಬರುತ್ತೆ, ನನಗೆ ಯಾವಾಗ್ಲೂ ಇರುತ್ತೆ. ಭೀಮಾ, ನೀನ್ ನೋಡ್ತೀಯೋ ನನ್ನನ್ನ? ಬ್ರೋ, ಟೀಸರ್ ಅಂದ್ಬಿಟ್ಟು ಬರೀ ಡೈಲಾಗ್ ಆಗಿದೆ. ಅನ್ಯಾಯ ಇದೆ ನಮ್ ಛೇ. ಬಟ್ ಚರಣ್ ರಾಜ್, ಯು ಆರ್ ಡೂಯಿಂಗ್ ಸಮಥಿಂಗ್ ಏನೋ ಪ್ಲಾನ್ ಹಾಕಿದೆ ಅನ್ನೋದು ಅರ್ಥ ಆಗ್ತೈತೆ ನನಗೆ. ಯಾಕಂದ್ರೆ ಇದ್ರದ್ದು ಫಸ್ಟ್ ಲುಕ್ ಅಲ್ಲಿ ಮಸ್ತ್ ಇಷ್ಟ ಆಗಿತ್ತು ನನಗೆ. ಫಸ್ಟ್ ಲುಕ್ ರಿಯಾಕ್ಷನ್ ಕೊಟ್ಟಿದ್ದೀನಿ ಚಾನಲ್ ಅಲ್ಲಿ, ನೋಡಿರ್ಬೇಕಾದ್ರೆ ಅವಾಗೇ ಮಾತಾಡ್ಬಿಟ್ಟೆ ನಾನು ಇದ್ರ ಮ್ಯೂಸಿಕ್ ಒಳ್ಳೆ ಲೆವೆಲ್ ಅಲ್ಲಿ ಇರುತ್ತೆ ಅಂದ್ಬಿಟ್ಟು. ಸೊ ಇವಾಗ ಮ್ಯೂಸಿಕ್ ಚೆನ್ನಾಗೈತೆ ನನಗೆ ಅನಿಸ್ತಾ ಇದೆ, ಏನೋ ಐತೆ ಅಂದ್ಬಿಟ್ಟು. ಟೀಸರ್ ಅಲ್ಲಿ ಟಿಕ್ಕ ತಗೊಂಡ್ಬಿಟ್ಟು ಕಟ್ ಮಾಡಿಬಿಟ್ರು. ಬಟ್ ಅದಾದ ಒಂದು ಶಾರ್ಟ್ ಮಸ್ತ್ ಅಂತ ನನಗೆ, ಲೈಕ್ ಫುಲ್ ಬ್ಲಡ್. ಮತ್ತೆ ಇವೆಲ್ಲ ಬೆಂಗಳೂರಲ್ಲಿ ನಡೀತಾ ಇತ್ತು ಅಂದ್ರೆ ನನಗೆ ಡೌಟ್ ಹೊಡಿತಾ ಇದ್ದು. ಬ್ರೋ, ನಾನು ದಿನ ಬೆಂಗಳೂರಿಗೆ ಹೋಗ್ತೀನಿ ಗುರು, ಇವೆಲ್ಲ ನೋಡ್ಬಿಟ್ಟು ಹೆಂಗೆ ನಾನು ಬದುಕೋದು? ಸೊ ನೋಡೋಣ. ಆ್ಯಂಡ್ ನಾನು ನೋಡ್ಕೊಂಡಿಲ್ಲ ಫಸ್ಟ್ ಆಫ್ ಆಲ್. ಸೊ ನಮ್ಮ ಸಲಗ ಅವ್ರಿಗೆ, ದುನಿಯಾ ವಿಜಯ್ ಅವ್ರಿಗೆ ಹ್ಯಾಪಿ ಬರ್ಡೇ ಸರ್. ನೀವು ಹಿಂಗೆ ಇಂಥ ಮೂವಿಗಳು ಬರ್ತಾ ಇರಬೇಕು ಅಂದ್ಬಿಟ್ಟು ಆಶಿಸುತ್ತಾ, ನಿಮ್ಮ ಒನ್ ಸೈಡೆಡ್ ಅಭಿಮಾನಿ. ಸೊ ಕಾಯೋಣ, ಟ್ರೈಲರ್ಗೋಸ್ಕರ ಕಾಯೋಣ. ಸೊ ನಿಮಗೆ ಹೆಂಗೆ ಅನಿಸ್ತು ಕೆಳಗಡೆ ಕಮೆಂಟ್ ಮಾಡಿಬಿಡ್ರಿ. ಆ್ಯಂಡ್ ನನಗಂತೂ ಅನಿಸ್ತಪ್ಪ, ನನಗೇನು ಅನಿಸಿಲ್ಲ ನಿಜವಾಗ್ಲು. ಸುಳ್ಳು ಹೇಳ್ಬಾರ್ದು, ಹಾನೆಸ್ಟ್ ಒಪಿನಿಯನ್ ಕೊಡಬೇಕು. ನನಗೇನು ಅನಿಸಿಲ್ಲ ಗುರು, ಏನಿದ್ದಿಲ್ಲ ಇಲ್ಲಿ. ಅನ್ಯಾಯ ಆಗೋಯ್ತು ನನಗೆ. ನಾನೇನೋ ಒನ್ ಮಿನಿಟ್ ಐತೆ ಅಂದರೆ ಏನೋ ಸ್ವಲ್ಪ ನಾವು ಮಾತಾಡ್ತಾರೆ ಅನ್ಕೊಂಡ್ರೆ 1 ಮಿನಿಟಲ್ಲಿ ಬರೀ ನನಗೆ ಕೋಪ ಬಂದ್ರಿ, ನನಗೆ ಕೋಪನೇ ಇರೋದು ಅಂತ. ಅನ್ಯಾಯ ಆಗೋಯ್ತು, ಸಖತ್ ಬೇಜಾರಾಗೋಯ್ತು ಅಣ್ಣ. ನೀವು ಸಖತ್ ಅನ್ಯಾಯ ಮಾಡಿದ್ಯಾ. ಸೊ ಟ್ರೈಲರ್ ಬೇಗ ರಿಲೀಸ್ ಮಾಡಬೇಕು ಅಂತ ಆಶಿಸುತ್ತಾ, ನಿಮ್ಮ ಒನ್ ಸೈಡೆಡ್ ಅಭಿಮಾನಿ ಅಗೈನ್. ಸೊ ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋಲ್ಲ. ಸೊ ಟಿಲ್ ದಟ್ ಟೇಕ್ ಕೇರ್ ಅಂಡ್ ಬೈ ಗುರು. ಚೆನ್ನಾಗಿದೆ ಡೈಲಾಗ್.